ಕೂಡ್ಲೆಬಿ ಬಂದು ಮಡಿಕೇರಿ ಅವರು. ನಾನು ಇಲ್ಲಿ ಬಂದು 28 ವರ್ಷ ಆಯಿತು. ನಾನು ಇಂದ್ರನಗರ ಡಬಲ್ ರೋಡಲ್ಲಿ ತಗಲೋ ಗಾಡಿಯಲ್ಲಿ ಫ್ರೈಡ್ ರೈಸ್ ನೂಡಲ್ಸ್ ಹಾಕ್ಕೊಂಡಿದ್ದೀನಿ. ನನಗೆ ಅಲ್ಲಿ 28 ವರ್ಷದಿಂದ ಆಗಿರೋದ್ರಿಂದ ನನಗೆ ಆಸೆ ಇತ್ತು, ಒಂದು ಮನೆ ತಗೋಬೇಕು, ಮಕ್ಕಳ ಮರಿಗೆ ಒಂದು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಒಂದು ಮನೆ ಬೇಕು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಇನ್ಫೆಂಟು ಅಂತ ಕಸ್ಟಮರು ನನ್ನ ಅಂಗಡಿಗೆ ಊಟಕ್ಕೆ ಬರ್ತಾಯಿದ್ರು. ಅವರಿಗೆ ಮನೆ ಬೇಕು ಅಂತ ಹೇಳಿದ್ದಕ್ಕೆ ನನ್ನ ಫ್ರೆಂಡಿಗೆ ಒಂದು ಮನೆ ಇದೆ ತಗೊಳ್ಳಿ ಅಂತೇಳಿ ಹೇಳಿದ್ರಿಂದ ನಾನು ಇನ್ಫೆಂಟ್ ಅವ್ರನ್ನ ಕರ್ಕೊಂಡೋಗಿ ಕಗ್ಗಸ್ಪುರದಲ್ಲಿ ಒಂದು 30-40 ಒಂದು 2 ಫ್ಲೋರ್ ಮನೆ ಇರೋದನ್ನ ತೋರಿಸಿದ್ರು ಸರ್. ತೋರಿಸಿ ಆಮೇಲೆ ಇನ್ಫೆಂಟ್ ಅವರು ಮತ್ತು ಇವರು ಕಲ್ಯಾಣ ಸುಂದರಮ್ಮ ಮತ್ತು ಭವ್ಯ ಇಬ್ಬರು ಮನೆ ಓನರ್ ಸರ್. ಅವ್ರ ಹತ್ರ ಮಾತಾಡಿ ಆದಮೇಲೆ ನಾವು ಮಾತುಕತೆ ಮಾಡಿ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಕೂತ್ಕೊಂಡು ಮಾತುಕತೆಯಲ್ಲಿ ಆಗಿ 1,34,00,000ಕ್ಕೆ ಓಕೆ ಆಯಿತು ಸರ್ ನನಗೆ. ಆಮೇಲೆ ಟೋಕನ್ ಅಡ್ವಾನ್ಸ್ 5,000 ರೂಪಾಯಿ ಕೊಟ್ವಿ. 5,000 ಕೊಟ್ಟಾದಮೇಲೆ ನನಗೆ ಕ್ಯಾಶು ಬೇಕು, ಇಲ್ಲ ಚೆಕ್ ಬೇಕು ಅಂತ ಹೇಳಿದ್ರು. 30 ಲಕ್ಷ 15 ದಿವಸ ಬಿಟ್ಬಿಟ್ಟು 10 ಲಕ್ಷದ 3 ಚೆಕ್ ಕೊಟ್ಟೆ ಸರ್. 3 ಚೆಕ್ ಕೊಟ್ಟಾದಮೇಲೆ ನನಗೆ ICICI ಬ್ಯಾಂಕ್ ಲೋನ್ ಇದೆ, ಲೋನು ಕ್ಲಿಯರ್ ಮಾಡಬೇಕು, ಈ 30 ಲಕ್ಷದಲ್ಲಿ ಆಗಲ್ಲ, ಮತ್ತು ನನಗೆ 50 ಲಕ್ಷ ಬೇಕು ಅಂತ ಹೇಳಿದ್ರು ಸರ್. ನಾನು ಸ್ವಲ್ಪ ಸಾಲ ಅಲ್ಲಿ ಸಾಲ ಮಾಡಿ ಲೋನೆಲ್ಲ ತೊಗೊಂಡು ಮತ್ತೆ 50 ಲಕ್ಷ ಕೊಟ್ಟೆ ಸರ್ ಕಲ್ಯಾಣ ಸುಂದರಮ್ಗೆ ಮತ್ತು ಭವ್ಯಗೆ. ಆಮೇಲೆ ಅವರು 3 ತಿಂಗಳ ಟೈಮ್ ಬೇಕು ನನಗೆ, ಒಂದು ICICI ಬ್ಯಾಂಕ್ ಲೋನ್ ಇದೆ, ಅದನ್ನ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ತಿಂಗಳು ಬಿಟ್ಟು ಆದಮೇಲೆ ಕೇಳಕ್ಕೆ ಹೋದರೆ ಅವರು ಗಲಾಟೆಗೆ ಬಂದರು ಸರ್. ಮನೆ ಹತ್ರ ಹೋದರೆ ನಾಯಿ ಬಿಡೋದು ಮತ್ತು ಮೇಲಿಂದ ಇಟ್ಟಿಗೆ ಕಲ್ಲುಗಳನ್ನ ಎತ್ತಿ ಹಾಕ್ತೀನಿ ಅಂತ, ಹಾಲು ಬ್ಲ್ಯಾಕ್ ಎತ್ತಿ ಹಾಕ್ತೀನಿ ಅಂತೇಳಿ ಎದುರಿಸ್ತಾ ಇದ್ರು ಸರ್. ಆಮೇಲೆ ನಾವು ಸರ್ ನಿಮಗೆ ದುಡ್ಡು ಎಲ್ಲಿಂದ ಬಂತು ಸರ್? ಅಷ್ಟು ದುಡ್ಡು ನೀವು ಸೈಟ್ ತೊಗೊಳ್ತೀನಿ ಅಂತ ಹೇಳಿದ್ರಲ್ವಾ, ನಿಮಗೆ ಎಲ್ಲಿಂದ ಬಂತು ದುಡ್ಡು ಅಷ್ಟು? ಸರ್ ನಾನು 28 ವರ್ಷದಿಂದ ಸ್ವಲ್ಪ ದುಡ್ಡನ್ನು ಕೂಡಿ ಇಟ್ಟಿದ್ದೆ. ನಮ್ಮ ಅಮ್ಮ ಅದು ಯಾವ ರೀತಿ ಸರ್? ಸರ್ ನಾನು ವ್ಯಾಪಾರ ಮಾಡಿರೋ ದುಡ್ಡೂ ಇದೆ ನಾನು. ಆಮೇಲೆ ನಮ್ಮ ತಂದೆ ತಾಯಿ ಅವರೂ ಕೊಟ್ಟಿದ್ದಾರೆ. ಸ್ವಲ್ಪ ಊರಲ್ಲಿ ಒಂದು ಮೂಲ ಆಸ್ತಿನ ಮಾರಿ ಬಂದಿರೋದು. ಆಸ್ತಿ ಮಾರಿ ಸ್ವಲ್ಪ ದುಡ್ಡನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಕಾಫಿನೂ ಇದೆ, ಅದರದ್ದು ಕೊಟ್ಟಿದ್ದಾರೆ. ನಮ್ಮ ಅಣ್ಣ ತಮ್ಮಂದಿರು ನಾವು 5 ಜನರು ಸರ್. 4 ಜನರೂ ಬೀದಿ ವ್ಯಾಪಾರನೇ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಆಸೆ ಇರುತ್ತಲ್ಲ, ಅದರಿಂದ ನಾನು ಕೂಡ ಅಣ್ಣ ತಮ್ಮಂದಿರು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಫ್ರೆಂಡ್ಸ್ಗಳ ಹತ್ರನೂ ಸಾಲ ತೊಗೊಂಡಿದ್ದೀನಿ. ಸ್ವಲ್ಪ ಲೋನನ್ನು ಮಾಡಿದ್ದೀನಿ, ಒಂದು 65 ಲಕ್ಷ ಲೋನನ್ನು ಮಾಡಿದ್ದೀನಿ, ಸಾಲ ಮಾಡಿ. ಸರ್ ಈಗ ನೀವು ಒಂದೆರಡು ಹೆಸರು ಹೇಳಿದ್ರೆ ಅವ್ರು ನಿಮ್ಗೆ ಹೇಗೆ ಪರಿಚಯ ಆದರು? ಯಾರು ಇನ್ಫೆಂಟು ಯಾರೊಬ್ಬರು ಮಹಿಳೆ ಹೆಸರು ಹೇಳಿದ್ರಲ್ವಾ, ಅದು ಮನೆ ಓನರು ಮಾಲೀಕರು, ಅವ್ರು ನಿಮ್ಗೆ ಹೇಗೆ ಪರಿಚಯ ಅಂತ? ಇನ್ಫೆಂಟ್ ಅವರು ಅಂತ ಕರ್ಕೊಂಡು ಹೋಗಿರೋ ಸರ್ ಅವರು. ಹಾಂ ಇನ್ಫೆಂಟ್ ಅವರು ನನ್ನ ಫ್ರೆಂಡ್ದೆ ಮನೆ ಇದೆ ಬನ್ನಿ ನೋಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಮನೆ ನೋಡೋಕೆ ಖುಷಿ ಆಯ್ತು ಸರ್. ಮನೆ ತೊಗೊಂಡ್ರಿ. ಆಮೇಲೆ ಮಾತುಕತೆ ಆಯಿತು ಎಲ್ಲ. 3 ತಿಂಗಳು ಇವಾಗ ಬಿಟ್ಟು ರಿಜೆಕ್ಟ್ ಮಾಡ್ಕೊಡ್ತೀನಿ ಅಂತೇಳಿ ಹೋಗಿ ನಮ್ಮ ಫ್ಯಾಮಿಲಿಯವರೆಲ್ಲ ಕೇಳಿ ಅಣ್ಣ ತಮ್ಮಂದಿರ ಕೇಳೋಕ್ಕೆ ಹೋದರೆ ಇವನು ಮನೆ ಬಿಟ್ಟು ಓಡೋಗ್ಬಿಟ್ಟ ಸರ್. ಆಮೇಲೆ ನನಗೆ ಬೈಪ್ನಹಳ್ಳಿ ಸ್ಟೇಷನಿಂದ ಫೋನ್ ಬರುತ್ತೆ, ಸುರೇಶ್ ನಿನ್ನ ಮೇಲೆ FIR ಆಗಿದೆ, ಬರಬೇಕು ನೀನು ಪೊಲೀಸ್ ಸ್ಟೇಷನ್ಗೆ ಅಂತೇಳಿ. ಆಮೇಲೆ ಯಾಕೆ ಸರ್ ಏನಕ್ಕೆ ಅಂತ ಕೇಳಿದ್ರೆ, ಕಲ್ಯಾಣ ಸುಂದರಮ್ಮಿಗೆ ನೀನು ಚಾಕಲ್ಲಿ ಚುಚ್ಚಿದೆ ಅಂತ. ಇಲ್ಲ ಸರ್ ನಾನು ಆ ಥರ ಏನು ಮಾಡಿಲ್ಲ ಸರ್, ನಮಗೆ ಅದೆಲ್ಲ ಗೊತ್ತೇ ಇಲ್ಲ. ಮನೆ ಹತ್ರ ಹೋಗಿದ್ರಿ ಕೇಳೋಕ್ಕೆ, ಅವರು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಆಮೇಲೆ ನಾನು ಬಿಟ್ಟು ಕೋರ್ಟ್ ಬೇಲ್ ತೊಗೊಂಡೆ ಸರ್. ನಮ್ಮ ಅಣ್ಣ ತಮ್ಮಂದಿರಿಗೆಲ್ಲ ಸ್ಟೇಷನ್ ಬಿಲ್ ತೊಗೊಂಡೆ. ಆಮೇಲೆ ಆ ಪಾರ್ಟಿ ಮಾಜೂರು ಮಾಡೋಕ್ಕೆ ಅಂತ ಕರೆದ್ರೆ ಪೊಲೀಸವರು ಬಂದೇ ಇಲ್ಲ. ಕೋಲಾರ ಸೈಡಿಗೆ ಓಡೋಗ್ಬೋದು ಸರ್. ಒಂದು 7 ತಿಂಗಳು ಬಂದೇ ಇಲ್ಲ. ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಸರ್ ನೀವೀಗ? ಅವರಿಗೆ ಟೋಟಲ್ ಫಸ್ಟು ನಾವು ಅಗ್ರಿಮೆಂಟ್ ಹಾಕೋಕ್ಕೆ ಮುಂಚೆ 80 ಲಕ್ಷ ಕೊಟ್ಟಿದ್ರಿ ಸರ್. 80. ಅದಕ್ಕೇನೋ ಸಾಕ್ಷಿ ಇದೆಯಾ? ಯಾವ ಥರ ತೋರಿಸ್ತೀರಾ ಸಾಕ್ಷಿ? ವಿಡಿಯೋ ಇದೆ ಸರ್, ಇದು ಫೋಟೋಸು ಇದೆ, ವಿಡಿಯೋನೂ ಇದೆ. ಅವರು ಅಲ್ಲ ನೀವು ಕ್ಯಾಶ್ ರೀತಿಲಿ ಕೊಟ್ರಾ, ಚೆಕ್ ರೀತಿಲಿ ಕೊಟ್ರಾ, ಯಾವ ರೀತಿ ಕೊಟ್ಟಿದ್ರಿ? ಚೆಕ್ಕಲ್ಲೂ ಕೊಟ್ಟಿದ್ರಿ. ಕ್ಯಾಶಲ್ಲಿ ಎಷ್ಟು ಕೊಟ್ಟಿದ್ದೀರಾ? ಕ್ಯಾಶಲ್ಲಿ ಬಂದು ಒಂದು 50 ಲಕ್ಷ ಕೊಟ್ಟಿದ್ರಿ ಸರ್. ಚೆಕ್ ಬಂದು 30 ಲಕ್ಷ. ಆಮೇಲೆ RTGC ಮಾಡಿದ್ರಿ. ಸೊ ಟೋಟಲ್ 1,34,00,000 ಮೋಸ ಮಾಡಿದ್ದಾರೆ ಸರ್. ಅಂದರೆ ನೀವು ಫುಲ್ ಸೆಟ್ಲ್ಮೆಂಟ್ ಮಾಡಿದ್ದೀರಾ ಅವ್ರಿಗೆ? ಮಾಡಿದ್ರಿ. ನಿಮ್ಮ ಕಡೆ ಯಾವುದೂ ಬ್ಯಾಲೆನ್ಸ್ ಇಲ್ಲ ಅವ್ರಿಗೆ? ಇಲ್ಲ ಸರ್. ಮತ್ತೇನಕ್ಕೆ ಅವ್ರು ಬಿಟ್ಕೊಡ್ತಿಲ್ಲ? ಅವರು ಫೇಕ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಸರ್. ನಮಗೆ 1,34,00,000 ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಆಮೇಲೆ ಅವರು ಬಂದು 2 ಪೇಜಿನ ತೆಗೆದುಬಿಟ್ಟು 1,64,00,000 ಮಾಡಿದ್ದಾರೆ. ಮಾಡಿಬಿಟ್ಟು ನನಗೆ ಇನ್ನೂ ದುಡ್ಡು ಬರಬೇಕು ಅಂತೇಳಿ ಇದು ಮಾಡಿದ್ದಾರೆ. ICICI ಬ್ಯಾಂಕ್ ನಾನು RTGC ಮಾಡಿದ್ದೀನಿ, 34 ಲಕ್ಷ RTGC ಮಾಡಿದ್ದೀನಿ ಸರ್. ಅದನ್ನು ತೊಗೊಂಬಂದು ಅವ್ರು ಕೋರ್ಟ್ಗೆ ಹಾಕ್ಕೊಂಡು ನಾವು ಕೇಳಿದ್ರೆ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ. ಅವರೇ ತೊಗೊಂಡು ಮನೇಲಿ ಇಟ್ಕೊಂಡಿದ್ದಾರೆ. ಕೇಳಿದ್ರೆ ನಮಗೆ ನಾವು ಹೋದ್ರಿ ಕೋರ್ಟಿಗೆ ಕೇಳೋಕ್ಕೆ ಅಂತ, ಕೊಟ್ಟಿಲ್ಲ. ಆಮೇಲೆ ಇವರು ಇನ್ಫೆಂಟ್ ಅಂತ ಹೇಳೋರು ಸರಿ ಹೋದ್ರೆ ಹೋಗ್ಲಿ ಬಿಡು, ನಾನು ನಮ್ಮ ಫ್ರೆಂಡ್ ಅವರು ಇದ್ದಾರೆ ಸತ್ಯಕುಮಾರು, ಮಹೇಂದ್ರ ಕುಮಾರು, ಶ್ರೀಧರು, ಜಾನ್ ಮೋಸರ್ಸ್, ಇವರೆಲ್ಲ ಸೇರಿಕೊಂಡು ಒಂದು ಗ್ಯಾಂಗ್. ಇವರು ಬಂದು ಮನೆ ಓನರುಗಳು ಇವರೆಲ್ಲ ಒಂದೇ ಗ್ಯಾಂಗ್ ಸರ್. ನನಗೆ ಇವರು ಲ್ಯಾಂಡ್ ಮಾಫಿಯಾ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇವರೆಲ್ಲ ಸರಿ ಸೀದಾ ಇವರು ಇನ್ಸ್ಪೆಕ್ಟರ್ನವರು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ
15 ಲಕ್ಷ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಸರ್ ಸತ್ಯಕುಮಾರು ಮತ್ತು ಶ್ರೀಧರು. ಸರ್ ಈಗ ಅವರಿಂದ ನಿಮಗೆ ಪ್ರಾಣ ಬೆದರಿಕೆ ಇದೆಯಾ? ಹಾಂ ಸರ್. ಯಾವ ರೀತಿ ಮಾಡಿದ್ರೆ ಸರ್ ಅವರು ಜೈಲಿಂದ ಬಂದು ಜಾನ್ ಮಾಸ್ಟರ್ಸನ್ ಅವರು 182 ಕೇಸಲ್ಲಿ ಲ್ಯಾಂಡ್ ಮಾಫಿಯಾದಲ್ಲಿ ಒಳಗಡೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಸರ್. ಅದರಿಂದ ನನಗೆ ಒಂದು ದಿನ ಫೋನ್ ಮಾಡಿ ಸತ್ಯಕುಮಾರ್ ಫೋನ್ ಕಾನ್ಫರೆನ್ಸ್ ಕಾಲ್ ಹಾಕಿ ನನಗೆ ಹೇಳ್ತಾರೆ, ನೀನು ಮರ್ಯಾದೆಯಿಂದ ಬೆಂಗಳೂರು ಬಿಟ್ಟು ಓಡೋಗು, ಇಲ್ಲ ನಿನ್ನ ಹೆಂಡತಿ ಮಕ್ಕಳೆಲ್ಲ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಜಾನ್ ಮಾಸ್ಟರ್ಸ್ ಎದುರಿಸ್ತಾರೆ ಸರ್. ಸರ್ ಆಗ ನೀವೇನಾದರೂ ಕಂಪ್ಲೇಂಟ್ ಮಾಡಿದ್ದೀರಾ ಸ್ಟೇಷನಲ್ಲಿ? ಸ್ಟೇಷನಲ್ಲಿ ತೊಗೊಳ್ಳಲ್ಲ, ಏನಿಲ್ಲ ಸರ್. ಅದಕ್ಕೆ ನನಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಇದು ಸಿಲ್ ಮ್ಯಾಟ್ರು, ನೀನೇನಿದ್ರು ಕೋರ್ಟ್ ನೋಡ್ಕೊಳ್ಳಿ ಅಂತಾರೆ ಸರ್. ಅದರಿಂದ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಈಗ ಫೇಕ್ ಅಗ್ರಿಮೆಂಟ್ ಅಂತ ಇರೋಲ್ಲ ಮಾಡಿದ್ದಾರೆ ಅಂದ್ರಲ್ಲ, ಅದು ಕಾಪಿ ಆಗ್ತದೆ? ನನ್ನ ಹತ್ರನೇ ಇದೆ ಸರ್. ಅದು ಕಾಪಿ ನನ್ನ ಹತ್ರನೇ ಇದೆ. ಕಾಪಿ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಮನೆ ಹೆಸರಲ್ಲೆಲ್ಲ ನನ್ನ ಹೆಸರೇ ಬರುತ್ತೆ. ಖಾತೆ ಎಲ್ಲ ಅದು ನೀವು ಕೇಳಿದ್ರೆ ತೋರ್ಸೋಕ್ಕಾಗುತ್ತಾ? ಸೈಟ್ದು ಕಾಪಿ ಎಲ್ಲ ತೋರ್ಸೋಕ್ಕಾಗುತ್ತಲ್ವಾ? ಸರ್. ಎಲ್ಲ ಪ್ರೂಫು, ಫೋಟೋಸ್, ವಿಡಿಯೋ, ಆಡಿಯೋ ಎಲ್ಲ ಇದೆ ಸರ್. ಅದ್ರದ್ದು ಸಹ ಕಾಪಿ ನನ್ನ ಹತ್ರನೇ ಇದೆ, ತೋರಿಸ್ಬೋದು. ಸರಿ ಸರ್, ಕೊನೆಯದಾಗಿ ಈಗ ನೀವು ತುಂಬ ಕಳ್ಕೊಂಡಿದ್ದೀರಾ, ಜೀವನದಲ್ಲಿ ನೊಂದಿದ್ದೀರಾ, ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಈಗ ನೀವು ಕಾನೂನು ಪ್ರಕಾರ ಓಡಾಡ್ತಾ ಇದ್ದೀರಾ, ನಿಮ್ಗೇನು ಸಿಗದೆ ಹೋದಲ್ಲಿ, ನ್ಯಾಯ ಸಿಗದೆ ಹೋದಲ್ಲಿ ಏನು ಮಾಡಬೇಕು ಅಥವಾ ಏನು ಹೇಳಬೇಕು ಅಂತ ಇದ್ದೀರಾ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಹೆಲ್ಪ್ ಮಾಡಿಲ್ಲ ಅಂದರೆ ನಾವು ನನ್ನ ಹೆಂಡತಿ ಮಕ್ಕಳು ನಾವು ಸೂಸೈಡ್ ಮಾಡ್ಕೊಂಡು ಸತ್ತೋದಂತೂ ಗ್ಯಾರಂಟಿ ಸರ್. ನೀವು ಹೋದಾಗ ಸರ್ ಸ್ಟೇಷನ್ಗೆ ಆಗಲಿ ಎಲ್ಲೇ ಆಗಲಿ ಹೋದಾಗ ಅಧಿಕಾರಿಗಳು ಪ್ರತಿಕ್ರಿಯೆ ಹೇಗಿತ್ತು ಸರ್? ಯಾರೂ ಕೊಡಲ್ಲ. ಒಳಗಡೆ ಹೋಗಿ ಬಂದ್ಕೊಳ್ತೀರಿ, ಇದು ಸಿವಿಲ್ ಮ್ಯಾಟ್ರಪ್ಪ, ಇದು